ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೀ. ನಾನು ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡತ್ತೀನಿ ರೀ. ನಿಮಗೂ ಯೂಸ್ ಆಗ್ಬೋದು. ನಿಮಗೂ ಕೆಲವೊಂದು ಗೊತ್ತಿರ್ತಾವೆ, ನನಗೂ ಕೆಲವೊಂದು ಗೊತ್ತಿರ್ತಾವೆ. ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಇವಾಗ ಪ್ರತಿಯೊಂದು ಟಿಪ್ಸನ್ನು ಎಂಡತನ ನೋಡಿ ನಂಗೆ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೂ ಯೂಸ್ ಆಗ್ಬೋದು. ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ನೋಡಿರಿ, ಈ ರೀತಿ ವಾಟರ್ ಬಾಟಲ್ದ ಟೋಪನ್ ಇರ್ತಾವಲ್ಲ, ಅವನ್ನ ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಅಂದ್ರೆ ವೇಸ್ಟ್ ಇರ್ತಾವಲ್ರಿ, ಅದರಿಂದ ಏನು ಯೂಸ್ ಐತೆ ಅನ್ನೋದು ಹೇಳ್ತೀನಿ ನೋಡ್ರಿ. ಸಿಂಪಲಾಗಿ ಗ್ಯಾಸ್ ಸ್ಟೋವನ್ನು ನಾವು ಈ ರೀತಿ ಕೆಳಗಿನ ಮೇಲೆ ಈ ರೀತಿ ಸರಿಸ್ತಿರ್ತೀವಲ್ರಿ, ಆವಾಗ ಕ್ರ್ಯಾಕ್ ಬೀಳೋ ಸಾಧ್ಯತೆ ಇರ್ತೈತಿ ಮತ್ತು ಜಲ್ದಿ ಸರಿಯಂಗೂ ಇಲ್ಲ. ಅವಾಗ ನಾವೇನು ಮಾಡಬೇಕು ಅಂದರೆ, ಈ ರೀತಿ ಬಾಟಲ್ ಟೋಪನ್ ಏನು ಇರ್ತೈತಿಲ್ಲ, ಬೂಚ್ ಅಂತೀವಲ್ರಿ, ಅದನ್ನು ಈ ರೀತಿ ಆ ಸ್ಟ್ಯಾಂಡ್ ಕೆಳಗೆ ಇಟ್ವಿ ಅಂದರೆ 4 ಸೈಡ್ ಇಡಬೇಕು. ನಾನು ಒಂದು ಸೈಡ್ ಇಟ್ಟು ತೋರ್ಸತ್ತೀನಲ್ರಿ. ಹಿಂಗೆ 4 ಮೂಲಿಗೆ 4 ಟೋಪನನ್ನು ಇಟ್ಟಾಗ ಈಸಿಯಾಗಿ ಗ್ಯಾಸ್ ಸ್ಟವ್ ನೀವು ಸರಿಸ್ಕೋಬಹುದು. ಇವಾಗ 2 ಟಿಪ್ಸ್ ಏನಪ್ಪ ಅಂದ್ರೆ, ಈ ರೀತಿ ಕುಕ್ಕರ್ದ ರಬ್ಬರ್ ಇರ್ತೈತೆ ಅಲ್ರಿ, ನಾವು ಅಡ್ಗೆ ಜಾಸ್ತಿ ಮಾಡಿ ಮತ್ತು ಪ್ರತಿ ಸಾರಿ ತೊಳೆಯುವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ, ಈ ರೀತಿ ರಬ್ಬರ್ನ ತೆಗ್ದು ತೊಳಿತಾರೆ. ಅಂದ್ರೆ ಪ್ರತಿ ಸಾರಿ ನಾವು ರಬ್ಬರ್ ತೆಗ್ದು ತೊಳೆಯೋದ್ರಿಂದ ಅದೇನಾಗ್ತೈತಿ, ಹಾಳಾಗಿ ಲೂಸ್ ಆಗಿರ್ತೈತಿ. ಆ ರೀತಿ ಲೂಸ್ ಆಗಿರೋದ್ರಿಂದ ಅದು ನಾವೇನೋ ಅಡುಗೆ ಮಾಡಿದ್ರು ಅಂದ್ರೆ ಬ್ಯಾಳಿ ಕುದಿಸೋದಾಗಲಿ, ರೈಸ್ ಮಾಡೋದಾಗಲಿ, ಈ ರೀತಿ ಮಾಡಿದಾಗೆಲ್ಲ ಸೋರ್ತೈತ್ರಿ. ಆ ರೀತಿ ಸೋರಬಾರ್ದು. ಪ್ರತಿ ಸಾರಿ ನಾವು ಕ್ಲೀನ್ ಮಾಡಿದ್ರೂ ಟೈಟ್ ಆಗಿರಬೇಕು. ಅಂದರೆ ಸಿಂಪಲ್ ಆಗಿ ಈ ರೀತಿ ಅಡುಗೆ ಮಾಡಿ ಮುಗಿಸಿದ್ಮೇಲೆ ತೊಳೆದ್ಮೇಲೆ ಈ ರೀತಿ ಒಂದು ನಾರ್ಮಲ್ ವಾಟರ್ ಒಳಗನ ಈ ರೀತಿ ನೆನೆಯಾಕೆ ಇಟ್ಬಿಡ್ಬೇಕ್ರಿ. ಇದ್ರ ಬದಲಿ ನಾವು ಫ್ರಿಜ್ ಒಳಗೂ ಇಡ್ಬೋದು ರೀ. ಅಂದ್ರೆ ಕ್ಲೀನ್ ಮಾಡಿಬಿಟ್ಟು ಇದನ್ನು ಫ್ರಿಜ್ ಒಳಗೆ ಇಟ್ಬಿಟ್ರೆ ರಬ್ಬರ್ ಟೈಟ್ ಆಗ್ತೈತಿ. ಮತ್ತು ಯಾವತ್ತಿಗೂ ನಾವೇನೋ ಅಡುಗೆ ಮಾಡಿದ್ರು, ಬೇಳೆ ಆಗಲಿ ರೈಸ್ ಆಗಲಿ ಏನೋ ಮಾಡೋಕ್ಕೆ ಹೋದ್ರೂ ಉಕ್ಕಿ ನೀರು ಸೋರಂಗಿಲ್ರಿ. ಈ ಟಿಪ್ಸ ಯೂಸ್ ಆಗ್ಬೋದು. ನೀವು ಒಂದ್ಸರಿ ಫಾಲೋ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ. ಅಂದ್ರೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಇದು ಖರೇನ ಸುಳ್ಳೋ ಗೊತ್ತಾಗೋದಲ್ರಿ. ಆ ಕಾರಣಕ್ಕೆ ಹೇಳತ್ತೀನಿ. ಇವಾಗ 3ನೇ ಟಿಪ್ಸ್ ಏನಪ್ಪ ಅಂದ್ರೆ, ನೋಡಿ, ಈ ರೀತಿ ಗ್ಲಾಸ್ ಜಾರ್ ಇರ್ತಾವ್ರಿ. ಈ ರೀತಿ ಗ್ಲಾಸ್ ಜಾರ ನಾವು ಎಲ್ಲ ಮಾರ್ಕೆಟ್ನಾಗ ಚಲೋ ಅನ್ನಿಸಿ ಡ್ರಿಂಕ್ ಕುಡಿಯೋಕ್ಕೋ ಯಾವುದಕ್ಕೂ ತೊಗೊಂಡಿರ್ತೀವಿ. ಅವು ಹೋಲಾಗಿ ಸೋರ್ತಿರ್ತೈತಿ ಅಂದಮೇಲೆ ಅದನ್ನು ವೇಸ್ಟ್ ಮಾಡಿ ಒಗಿಯೋಕ್ಕಿಂತ ನೋಡಿ, ಈ ರೀತಿ ಚಮಚೆ ಇರ್ತೈತಿ ಅಲ್ಲ, ಅಂದ್ರೆ ಸ್ಪೂನನ್ನು, ಈ ಟೀ ಸ್ಪೂನ್ಗಳನ್ನು ನಾವು ಇದ್ರಾಗ ಹಾಕ್ಕೊಂಡ್ರೆ ಇದೊಂದು ಸಿಂಪಲ್ ಆಗಿರುವಂಥ ಟಿಪ್ಸು. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ನಮ್ಮ ಕಿಚನ್ಗೆ. ಇದು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಗ್ಲಾಸ್ ಜಾರ್ದೊಳಗೆ ಹಿಂಗೆ ಸ್ಪೂನ್ ಹಾಕಿರ ಆರಾಮಾಗಿ ಒಂದೇ ಕಡೆ ಇರ್ತಾವಲ್ರಿ ಸ್ಪೂನ್, ನಮಗೂ ತೊಗೊಳಕ್ಕೆ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತ್ರಿ. ಇವಾಗ ಲಾಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ, ನೋಡ್ರಿ, ಈ ರೀತಿ ಟ್ಯಾಬ್ಲೆಟ್ ಕವರ್ಗಳನ್ನು ನಾವು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಕವರ್ನ ಯೂಶಲಿ ಎಲ್ಲ ನಾವು ಒಗೆದು ಬಿಡ್ತೀವಿ. ಅದನ್ನೇನು ಮಾಡೋದು, ಯೂಸ್ ಇಲ್ಲಲ್ಲ ಅಂಥೇಳಿ. ಆದರೆ ಅದರಿಂದ ಒಂದು ಕಿಚನ್ ಟಿಪ್ಸ್ ಮಾಡ್ಕೋಬೋದು. ಅದೇನಪ್ಪ ಅಂದ್ರೆ, ನೋಡ್ತಿರ್ಬೋದು, ಈ ರೀತಿ ಟ್ಯಾಬ್ಲೆಟ್ ಕವರ್ ಇರ್ತಾವಲ್ರಿ, ಈ ಕವರನ್ನು ಇಷ್ಟು ತುದಿಲೇನ ಕಟ್ ಮಾಡ್ಕೊಂಬಿಡ್ಬೇಕ್ರಿ. ನೋಡ್ತಿರ್ಬೋದು, ಕಾಣಿಸ್ತೈತಲ್ಲ, ನೋಡ್ರಿ, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡ್ರಿ. ಇದನ್ನು ನಾವೇನು ಮಾಡಬೇಕು ಅಂದ್ರೆ, ಈ ರೀತಿ ನೋಡ್ರಿ, ಬರ್ನರ್ ಇರ್ತೈತಲ್ಲ, ಗ್ಯಾಸ್ ಸ್ಟವ್ ಬರ್ನರ್, ಈ ಹೋಲೆಲ್ಲ ಮುಚ್ಚಿರ್ತೈತ್ರಿ. ಮುಚ್ಚಿರೋದ್ರಿಂದ ನಮ್ದು ಒಲಿ ಅಂದ್ರೆ ಉರಿ ಏನಿರ್ತೈತೆಲ್ಲ ಸ್ಲೋ ಆಗಿ ಹತ್ತಿರ್ತೈತಿ. ಅವಾಗ ನಾವೇನು ಅನ್ಕೋತೀವಿ, ಗ್ಯಾಸ್ ಬಾದಾಗೈತಿ, ಗ್ಯಾಸ್ ಸ್ಟವ್ ರಿಪೇರಿ ಬಂದೈತಿ ಅಂತ. ಹಂಗೇನೂ ಇಲ್ಲ. ಈ ರೀತಿ ಬರ್ನರ್ ಒಳಗೆ ಈ ಗುಳ್ಗಿನ ಪಾಕೆಟದ ಒಂದು ಸಣ್ಣ ಈ ರೀತಿ ಕಟ್ ಮಾಡ್ಕೊಂಡು ಈ ಹೋಲ್ ಒಳಗೆ ಹಾಕೋದ್ರಿಂದ ಕ್ಲಿಯರ್ ಆಗ್ತೈತಿ ಮತ್ತು ಉರಿನೂ ಚಲೋ ಹತ್ತೈತ್ರಿ. ನಾವು ಸೂಜಿಲೆ ಮತ್ತು ಪಿನ್ನದಿಂದ ಹಾಕೋದ್ರಿಂದ ಅದು ಸಣ್ಣ ಇರ್ತೈತಿ ಮತ್ತು ಈ ಹೋಲ್ ಎಲ್ಲ ದಪ್ಪ ಇರ್ತಾವೆ, ಹಂಗಾಗಿ ಸ್ವಚ್ಛ ಆಗಂಗಿಲ್ರಿ. ಈ ರೀತಿ ಟ್ಯಾಬ್ಲೆಟ್ ಕವರ್ದಿಂದ ನಾವು ಸ್ವಚ್ಛ ಮಾಡ್ಕೊಂಡ್ರೆ ಈಸಿಯಾಗಿ ಸ್ವಚ್ಛ ಆಗ್ತೈತಿ ಮತ್ತು ಭಾಳ ಕ್ಲೀನಾಗಿನೂ ಇರ್ತೈತ್ರಿ. ಈಗ ಲಾಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ, ನೋಡ್ತಿರ್ಬೋದು, ಈ ರೀತಿ ಮೊಟ್ಟೆ ಅಂದ್ರೆ ಎಗ್ ನಾವು ಫ್ರಿಜ್ ಒಳಗೆ ಇಡುವಾಗ ಏನು ಮಾಡ್ತೀವಿ, ಜಾಸ್ತಿ ಎಗ್ ಇದ್ದು ಅಂದ್ರೆ ಅದಕ್ಕೆ ಎಗ್ ಫ್ರಿಜ್ ಒಳಗೆ ಎಗ್ ಟ್ರೇ ಒಂದು 6ರಿಂದ 7 ಎಗ್ ಟ್ರೇ ಮಾತ್ರ, ಅಂದ್ರೆ ಎಗ್ ಇಡುವಷ್ಟು ಟ್ರೇ ಕೊಟ್ಟಿರ್ತಾರೆ ರೀ. ನಾವು ಎಕ್ಸ್ಟ್ರಾ ತತ್ತಿ ಇದ್ದಾಗ ನಾವೇನು ಮಾಡ್ತೀವಿ, ಒಂದು ಬುಟ್ಟಿ ಒಳಗೋ ಬೊಗಾನಿ ಒಳಗೋ ಇಟ್ಟು ಫ್ರಿಜ್ನಾಗ ಇಟ್ಬಿಡ್ತೀವಿ. ಹಂಗೆ ಮಾಡೋದ್ರಿಂದ ಅಲ್ಲಾಡ್ಸುವಾಗಲಿ ತತ್ತಿ ಒಡೆಯೋ ಸಾಧ್ಯತೆ ಇರ್ತೈತಿ. ಅದ್ರ ಬದಲು ಈ ರೀತಿ ಚೌಕ್ ಬಾಕ್ಸ್ ತೊಗೋರಿ, ಇಲ್ಲಾಂದ್ರೆ ರೌಂಡ್ ಬಾಕ್ಸ್ ತೊಗೊಂಡ್ರೂ ನಡಿತೈತಿ. ತಳ ಈ ರೀತಿ ಪ್ಲೇನ್ ಆಗಿರಬೇಕು. ಆ ರೀತಿ ಬಾಕ್ಸ್ ತೊಗೊಂಡ ಅದಕ್ಕನ ಈ ರೀತಿ ಬಾಟಲ್ದ ನಾವು ಟೋಫನನ್ನು ತೊಗೊಂಡ ಹಿಂಗೆ ನಮಗೆ ಎಷ್ಟು ಹಿಡಿಸ್ತೈತೆಲ್ಲ ಜಾಗ ಎಷ್ಟು ಇರ್ತೈತೆ ಅಲ್ರಿ, ಅಷ್ಟು ಟೋಫನನ್ನು ಉಲ್ಟಾ ಮಾಡಿ ಈ ರೀತಿ ಇಡಬೇಕ್ರಿ. ಅದ್ರ ಮೇಲೆ ಹಿಂಗೆ ಒಂದೊಂದು ಎಗ್ಗನ ಇಟ್ಕೊಳ್ಳೋದ್ರಿಂದ ನಮಗೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ ಮತ್ತು ಅಲ್ಲಾಡಂಗಿಲ್ಲ ಮತ್ತು ತತ್ತಿ ಒಡೆಯಂಗೂ ಇಲ್ರಿ. ನಾನು 6 ಇಟ್ಕೊಂಡಿನಿ, ಅಂದ್ರೆ ಅಲ್ಲಿ ಅಷ್ಟು ಜಾಗ ಇತ್ತು. ಇನ್ನೂ ಎಕ್ಸ್ಟ್ರಾ ಬೇಕಾದ್ರೂ ನೀವು ಇಟ್ಕೋಬೋದು. ಸಿಂಪಲ್ ಐತಿ ನೋಡ್ರಿ. ಈ ರೀತಿ ಇವು ಟಿಪ್ಸ್ಗಳು ನಿಮಗೂ ಯೂಸ್ ಆಗ್ಬೋದು. ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅನ್ನೋದು ಕಾಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.